ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡೋಣ ರಾಜ್ಮಾ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರಾಜ್ಮಾ ತುಂಬ ಹೆಲ್ತ್ ಬೆನಿಫಿಟ್ ಇದೆ, ಡಯಟ್ ಮಾಡೋರಿಗೂ ಯೂಸ್ಫುಲ್ ಇದೆ. ಈ ರಾಜ್ಮಾ ನಾನು 8 ಅವರ್ಸ್ ನೆನೆಸಿದ್ದೀನಿ. ನಿಮಗೆ ಬೆಳಗ್ಗೆ ಮಾಡಬೇಕಾದ್ರೆ ರಾತ್ರಿ ನೆನೆಸಿ, ರಾತ್ರಿ ಮಾಡಬೇಕಾದ್ರೆ ಬೆಳಗ್ಗೆ ಹೊತ್ತು ನೆನೆಸಿ. ರೆಡ್ ರಾಜ್ಮಾ ಇದು. ಕುಕ್ಕರ್ಗೆ ಹಾಕ್ಕೊಂಡು 4 ರಿಂದ 5 ವಿಷಲ್ ಕೂಗಿಸ್ಕೊತೀನಿ. ಅದು ಬೇಯೋಷ್ಟು ನೀರು. ರಾಜ್ಮಾನ ಕಿಡ್ನಿ ಬೀನ್ಸ್ ಅಂತಲೂ ಕರೀತಾರೆ. ಇದ್ರ ಬೆನಿಫಿಟ್ಸ್ ಎಲ್ಲ ಈ ವಿಡಿಯೋ ಲಾಸ್ಟ್ ತನಕ ನೋಡಿದ್ರೆ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಸ್ವಲ್ಪ ಸಾಲ್ಟ್, ಎಣ್ಣೆ, ಈರುಳ್ಳಿ ಬೇಯೋಷ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ನಾನು ಚಾಪ್ ಮಾಡಿದ್ದೀನಿ. ಬೇಕಾದ್ರೆ ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೋಬೋದು. ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಟೇಸ್ಟ್ಗೆ. ಈರುಳ್ಳಿ, ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಚಕ್ಕೆ, 2 ಪೀಸ್ ಲವಂಗ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಕೆಂಪು ಮೆಣಸಿನ್ಕಾಯಿ ಪುಡಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀರ ನೋಡ್ಕೊಂಡು ಹಾಕ್ಕೊಳ್ಳಿ, ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್. ಗರಂ ಮಸಾಲ ಸ್ವಲ್ಪ, ಧನಿಯಾ ಪುಡಿ ಅರ್ಧ ಸ್ಪೂನ್. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ರೆ ಗಂಟು ಬರಲ್ಲ. ನೋಡಿ, ಇದು ರೆಡಿಯಾಗಿದೆ. ಇದೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳೋಣ. 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಡೋಣ. ಇದು ಹಸಿ ವಾಸನೆ ಹೋಗಬೇಕು, ಮಸಾಲೆ ಇದೆಲ್ಲ. ಸ್ವಲ್ಪ ಇದು ಟೊಮೆಟೊ ಪ್ಯೂರಿ ತೊಳೆದಿರೋದು ನೀರು ಹಾಕ್ತಾಯಿದ್ದೀನಿ. ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ ಇದು. ರುಚಿಗೆ ತಕ್ಕಷ್ಟು ಉಪ್ಪು, ರಾಜ್ಮಾಗೂ ಹಾಕಿರ್ತೀರ, ಹಾಗಾಗಿ ನೋಡ್ಕೊಂಡು ಹಾಕಿ ಉಪ್ಪು. ಈ ರಾಜ್ಮಾ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಕ್ಯಾನ್ಸರ್ ಪ್ರಿವೆಂಟ್ ಮಾಡುತ್ತೆ, ಡೈಜೆಷನ್ಗೆ ಇಂಪಾರ್ಟೆಂಟು, ಮತ್ತು ಫೈಬರ್ ಸಿಗುತ್ತೆ, ಜಾಸ್ತಿ ಮಿನರಲ್ಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. 5 ವಿಷಲ್ ಮಾಡಿದಷ್ಟೇ ನಾನು. ಬೆಂದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಇವಾಗ ಕುಕ್ ಮಾಡಿರೋ ರಾಜ್ಮಾ ಆ್ಯಡ್ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ರಾಜ್ಮಾ ಕುಕ್ ಆಗಿರುತ್ತೆ, ಉಪ್ಪು ಹಾಕಿರ್ತೀರ. ಸೊ ಇವಾಗ ಫೈನಲಾಗಿ ನೋಡಿಕೊಂಡು ಒಂದು 5 to 6 ಮಿನಿಟ್ಸ್ ಕುಕ್ ಮಾಡ್ಕೊಂಬಿಟ್ರೆ ನಿಮಗೆ ಗ್ರೇವಿ ಗಟ್ಟಿ ಬರುತ್ತೆ. ಅನ್ನದ ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ಕಮ್ಮಿ ಇರಲಿ, ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಅಷ್ಟೇ.
ನೋಡಿ ಆಗಿದೆ ಈಗ ರಾಜ್ಮಾ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡೋಣ. ಚಪಾತಿ ಜೊತೆ ಬಿಸಿ ಬಿಸಿ ರಾಜ್ಮಾ ಸವಿಯಲು ಸಿದ್ಧ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.